ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಪ್ಪ ನಾವು ಡಿಸ್ಕಸ್ ಮಾಡೋದು ಅಂತಂದ್ರೆ ಇಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಪಾರ್ಟ್ 3 ಇದರಲ್ಲಿ. ಸೊ ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ ಯಾರು ನೋಡಿದೀರಾ ಅವ್ರಿಗೆ ಈ ಪಾರ್ಟ್ 1 ಯಾರು ನೋಡಿರಿ ಅವ್ರು ಪಾರ್ಟ್ 3 ಅನ್ನು ಕಂಟಿನ್ಯೂ ಆಗಿ ನೋಡ್ರಿ. ಸಪೋಸ್ ಯಾರು ಪಾರ್ಟ್ 1 ಪಾರ್ಟ್ 2 ನೋಡಿಲ್ಲ, ಸೊ ಫಸ್ಟ್ ಪಾರ್ಟ್ 1 ಅಂಡ್ ಪಾರ್ಟ್ 2 ಏನಾದ್ರು ನೋಡ್ಕೊಂಡ್ ಬರ್ರಿ. ಸೊ ದಟ್ ಏನದ ನಿಮಗೆ ಪಾರ್ಟ್ 3 ಒಳಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ. ಸೊ ಡೈರೆಕ್ಟ್ ಆಗಿ ನೀವು ಪಾರ್ಟ್ 3 ಅನ್ನ ನೋಡಲ್ತೀರ ಅಂತಂದ್ರೆ ನಿಮ್ಗೆ ಅದ್ರ ಬಗ್ಗೆ ಏನದ ಗೊತ್ತಾಗಲ್ಲ. ಸೊ ಬೆಟರ್ ಏನದ ಫಸ್ಟ್ ಪಾರ್ಟ್ 1 ಅಂಡ್ ಪಾರ್ಟ್ 2 ಏನದ ನೋಡ್ಕೊಂಡ್ ಬರ್ರಿ. ಅದಾದ್ಮೇಲೆ ಪಾರ್ಟ್ 3 ಅಲ್ಲಿ ನಾವು ಏನು ಡಿಸ್ಕಷನ್ ಮಾಡ್ತೀವಿ ಅದು ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಸೊ ಪಾರ್ಟ್ 2 ಅಲ್ಲಿ ನಾವು ಏನು ಡಿಸ್ಕಷನ್ ಮಾಡಿದ್ವಪ್ಪ ಅಂದ್ರೆ ಕ್ಯಾಪಿಟಲ್ ಎಕ್ಸ್ಪೆನ್ಸಸ್, ಆಮೇಲೆ ರೆವೆನ್ಯೂ ಎಕ್ಸ್ಪೆನ್ಸಸ್, P&L, ಬ್ಯಾಲೆನ್ಸ್ ಶೀಟ್, ಇದ್ರ ಬಗ್ಗೆ ಎಲ್ಲ ನಾವು ಡಿಸ್ಕಸ್ ಮಾಡಿದ್ದೆವು. ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಅಂಡ್ ಲಾಸ್ ಅನಾಲಿಸಿಸ್, ಕ್ಯಾಶ್ ಫ್ಲೋ, ಇದ್ರ ಬಗ್ಗೆ ಎಲ್ಲ ನಾವು ಸ್ವಲ್ಪ ಇದು ಡಿಸ್ಕಸ್ ಮಾಡಿದ್ದೆವು ಯಾವಾಗ ಪಾರ್ಟ್ 2 ಒಳಗೆ. ಸೊ ಪಾರ್ಟ್ 3 ಅಲ್ಲಿ ಏನು ಡಿಸ್ಕಸ್ ಮಾಡೋಣ, ಅದರಲ್ಲಿ ಏನೇನದಪ್ಪ ಅದರ ಟಾಪಿಕ್ಸ್ ಅದರ ಏನದ ರಿಲೇಟೆಡ್ ಇಲ್ಲದ ನೋಡ್ರಿ. ಸೊ ಫಂಡಮೆಂಟಲ್ ಅನಾಲಿಸಿಸ್ ಒಳಗೆ ಅಂತಂದ್ರೆ 3 ಸಬ್ ಟೈಪ್ಸ್ ಅವ. ಲೈಕ್ ಯಾವ್ದಾವ್ದಪ್ಪ ಅಂದ್ರೆ ಎಕನಾಮಿಕ್ ಅನಾಲಿಸಿಸ್, ಇಂಡಸ್ಟ್ರೀಸ್ ಅನಾಲಿಸಿಸ್ ಅಂಡ್ ಕಂಪನಿ ಅನಾಲಿಸಿಸ್. ಸೊ ಯಾವ್ದು ಬರ್ತಪ್ಪ ಅಂದ್ರೆ ಎಕನಾಮಿಕ್ ಅನಾಲಿಸಿಸ್, ಇಂಡಸ್ಟ್ರೀಸ್ ಅನಾಲಿಸಿಸ್ ಅಂಡ್ ಕಂಪನಿ ಅನಾಲಿಸಿಸ್. ಸೊ ಫಂಡಮೆಂಟಲ್ ಒಳಗೆ 3 ಟೈಪ್ಸ್ ಅವ, ರೈಟ್. ಸೊ ಫಂಡಮೆಂಟಲ್ ಅಂದ್ರೆ ನಾವು ನಿನ್ನೆ ಡಿಸ್ಕಸ್ ಮಾಡಿದ್ವಿ ಪಾರ್ಟ್ 1 ಪಾರ್ಟ್ 2 ಒಳಗೆ ಅದರ ನಾವು ಡಿಸ್ಕಸ್ ಮಾಡಿದ್ವಿ ಜಸ್ಟ್ ಕಂಪನಿ ಅನಾಲಿಸಿಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದು. ಸೊ ಕಂಪನಿ ಅನಾಲಿಸಿಸ್ ಬಂದಾಗ ನಿಮ್ಗೆ ಏನ್ ಬರುತ್ತೆ ಅಲ್ಲಿ ಪಾರ್ಟ್ 1 ಏನ್ ಬರ್ತಪ್ಪ ಅಂತಂದ್ರೆ ನಿಮಗೆ ಬ್ಯಾಲೆನ್ಸ್ ಶೀಟ್. ಸೊ ಇದೇನದ P&L, ಬ್ಯಾಲೆನ್ಸ್ ಶೀಟ್, ಕ್ಯಾಶ್ ಫ್ಲೋ, ಇದೆಲ್ಲ ನಿಮ್ಗೆ ಕಂಪನಿ ಅನಾಲಿಸಿಸ್. ಕ್ವಾಂಟಿಟೇಟಿವ್ ಅನಾಲಿಸಿಸ್ ಇದ್ರಾಗ ಏನದ ಕಂಪನಿ ಅನಾಲಿಸಿಸ್ ಒಳಗೆ ಇವು 2 ಅನಾಲಿಸಿಸ್ ಬರ್ತಾವ. ನಾವು ಪ್ರೀವಿಯಸ್ ವಿಡಿಯೋದಾಗ ನಾವು ಡಿಸ್ಕಸ್ ಮಾಡಿದ್ವಿ. ಬಟ್ ಅದಕ್ಕೂ ಬಿಫೋರ್ ಏನದ ಇದ್ರ ಬಗ್ಗೆ ಒಂದ್ ಸ್ವಲ್ಪ ನಿಮ್ಗೆ ಏನದ ನೀವು ನಾಲೆಜ್ ತಗೋಬೇಕು. ಯಾವ್ದ್ರ ಬಗ್ಗೆ? ಎಕನಾಮಿಕ್ ಅನಾಲಿಸಿಸ್ ಅಂಡ್ ಇಂಡಸ್ಟ್ರೀಸ್ ಅನಾಲಿಸಿಸ್. ಸೊ ಯಾರು ಔಟ್ ಆಫ್ ಲೈಕ್ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಯಾರು ಇರೋದಿಲ್ಲ, ಲೈಕ್ ಇಂಜಿನಿಯರ್ಸ್ ಆಗಲಿ, ಆರ್ಟ್ಸ್ ಸ್ಟೂಡೆಂಟ್ಸ್ ಆಗಲಿ, ಯಾರು ಡಾಕ್ಟರ್ಸ್ ಆಗಲಿ, ಇವ್ರಿಗೆ ಒಂದು ಸ್ವಲ್ಪ ಇದು ಡಿಫಿಕಲ್ಟ್ ಆಗ್ತದೆ. ಬಟ್ ಏನದಪ್ಪ ಅಂತಂದ್ರೆ ಯಾರು ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇರ್ತಾರ ನೋಡಿ ಅವ್ರಿಗೆ ಒಂದು ಸ್ವಲ್ಪ ಇವು ಟರ್ಮ್ಸ್ಗಳೆಲ್ಲ ಅವ್ರಿಗೆ ಗೊತ್ತಿರ್ತದೆ, ಅವ್ರಿಗೆ ಐಡಿಯಾ ಇರ್ತದೆ ಇದ್ರ ಬಗ್ಗೆ. ಸೊ ಯಾರ್ಯಾರು ಆರ್ಟ್ಸ್ ಆಮೇಲೆ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋರು ಯಾರ್ಯಾರು ಇರ್ತಾರೆ, ಇಂಜಿನಿಯರ್ಸ್ ಆಗಲಿ, ಡಾಕ್ಟರ್ಸ್ ಆಗಲಿ, ಆರ್ಟ್ಸ್ ಸ್ಟೂಡೆಂಟ್ಸ್ ಆಗಲಿ, XYZ ಯಾವುದೋ ಪರ್ಸನ್ಸ್ ಇರಲಿ, ಅವ್ರಿಗೆ ಏನಾಗದ ಸ್ವಲ್ಪ ಈ ಕ್ಲೀನಾಗಿ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತೇಳಿ ನಾನು ವಿಡಿಯೋದಿಂದ ಸ್ಲೋ ಆಗಿ ಹೇಳ್ತೀನಿ. ಪ್ರತಿಯೊಂದು ಟಾಪಿಕ್ಸ್ನ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇನ್ನೊಂದು ರಿಕ್ವೆಸ್ಟ್ ನನ್ನ ಕಡೆಯಿಂದ ಏನಪ್ಪಾ ಅಂದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ನಾನು ವಿಡಿಯೋ ಮಾಡ್ತಿರೋದು ವಿಡಿಯೋಸ್ಗಳಿಗೆ ಒಂದು ಸ್ವಲ್ಪ ಲೈಕ್ ಮಾಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ಸೊ ದಟ್ ನಾನು ಕೊಡ್ತಿರೋ ಒಂದು ಕ್ಲಾಸಸ್ ಏನದ ನಿಮಗೆ ಒಂದು ಸ್ವಲ್ಪ ಯೂಸ್ಫುಲ್ ಆಗಲತ್ತ, ಬೆನಿಫಿಟ್ ಆಗತ್ತ ಅಂತೇಳಿ ನನಗಿರೋದು ಒಂದು ಸ್ವಲ್ಪ ಅನಿಸ್ತದೆ. ಅದೊಂದು ಸ್ವಲ್ಪ ನಂಗೆ ಫೀಲ್ ವ್ಯಾಲ್ಯೂ ಅಂದ್ರೆ ನಾನು ಕೊಟ್ಟಿರೋ ಟೈಮ್ ಕೊಟ್ಟಿರೋದು, ನಾನು ಎಕ್ಸ್ಪ್ಲೇನ್ ಮಾಡ್ತಿರೋದಕ್ಕೂ ಒಂದು ಸ್ವಲ್ಪ ನಂಗೆ ಫೀಡ್ಬ್ಯಾಕ್ ಆಗಿ ಅದು ನಂಗೆ ಒಂದು ಸ್ವಲ್ಪ ರೆಸ್ಪೆಕ್ಟ್ ಅಂದ್ರೆ ಒಂದು ವ್ಯಾಲ್ಯೂ ಸಿಕ್ಕಂಗೆ ಆಗ್ತದೆ. ಸೊ ಪ್ಲೀಸ್ ಏನಾದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ರಿ. ಏನೇ ನಿಮ್ಗೆ ಡೌಟ್ಸ್ ಇದ್ದರೂ ಅಥವಾ ಏನೋ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದ್ರೆ ಅದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ. ಸೊ ದಟ್ ನನಗೂ ಹೆಲ್ಪ್ಫುಲ್ ಆಗ್ತದೆ. ನಾನು ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಾಗ ನಿಮಗೆ ಅದು ಕ್ಲಾರಿಫೈ ಮಾಡ್ತೀನಿ. ಸೊ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸಿಗೂ ಏನಾದ್ರು ಸಜೆಸ್ಟ್ ಮಾಡ್ರಿ. ಸೊ ದಟ್ ಅವ್ರಿಗೂ ಒಂದು ಸ್ವಲ್ಪ ಇದ್ರ ಬಗ್ಗೆ ನಾಲೆಜ್ ಬರಲಿ, ರೈಟ್. ಸೊ ಈಗ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಕಂಪ್ನಿ ಅನಾಲಿಸಿಸ್ ಇದರಲ್ಲಿ ಏನ್ ಬರ್ತದೆ, ಬ್ಯಾಲೆನ್ಸ್ ಶೀಟ್ ಆಗಲಿ, P&L, ಕ್ಯಾಶ್ ಫ್ಲೋ ಇದರೆಲ್ಲ ಬರ್ತವೆ. ಇದಕ್ಕೂ ಬಿಫೋರ್ ಏನದ ನಾವು ಇದ್ರ ಬಗ್ಗೆ ಒಂಚೂರು ಡಿಸ್ಕಸ್ ಮಾಡೋಣ. ಎಕನಾಮಿಕಲ್ ಅನಾಲಿಸಿಸ್ ಅಂದ್ರೆ ಇಂಡಸ್ಟ್ರಿ ಅನಾಲಿಸಿಸ್ ಯಾವ ತರ ಇರುತ್ತೆ ಅದ್ರ ಬಗ್ಗೆ ಏನದ ನಾವು ಡಿಸ್ಕಸ್ ಮಾಡೋಣ. ಎಕನಾಮಿಕ್ ಅನಾಲಿಸಿಸ್ ಅಂತಂದ್ರೆ ಪರ್ಟಿಕ್ಯುಲರ್ ಡೀಪ್ ಆಗಿ ನಾ ಹೇಳಲ್ಲ, ಜಸ್ಟ್ ಬೇಸಿಕ್ಸ್ ಟು ಬೇಸಿಕ್ ಏನದ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈಸಿ ವೇದಾಗ. ಸೊ ಇದ್ರಾಗ ಬರ್ತದಪ್ಪ GDP, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ನಿಮ್ಗೇನದ GDP ಅಂದ್ರೆ ಏನದ ನಿಮ್ಗೆ ಆಲ್ರೆಡಿ ನ್ಯೂಸ್ನೆಲ್ಲ ಕೇಳ್ತಿರ್ತೀರಿ. ಏನಪ್ಪಾ ಅಂತಂದ್ರೆ ಒಂದು ಕಂಟ್ರಿ GDP ಏನಿರಬೇಕು. ಸೊ ಒಂದು ಕಂಟ್ರಿ GDP ಹೈ ಇತ್ತಂದ್ರೆ ಲೈಕ್ ಈ ಕಂಪ್ನಿ ಅಂದ್ರೆ ಸೊ ಆ ಕಂಟ್ರಿ ಏನದ ಒಂದು ಒಳ್ಳೆ ಗ್ರೋತ್ನಾಗ ಅದಪ್ಪ ಅಂತೇಳಿ ನಮ್ಗೆ ಇಲ್ಲಿ ಗೊತ್ತಾಗ್ತದೆ. ಲೈಕ್ ನಮ್ದು ಏನಪ್ಪಾ ಅಂದ್ರೆ ಎಕ್ಸಾಂಪಲ್, ವಾಟ್ ಈಸ್ GDP ಆಫ್ ಇಂಡಿಯಾ, ಇದು ಕಮೆಂಟ್ ಸೆಕ್ಷನ್ ಅಲ್ಲಿ ನಂಗೆ ತಿಳಿಸ್ರಿ. ಇದೊಂದು ನಿಮ್ಗೆ ಒಂದು ಹೋಮ್ವರ್ಕ್. ಇಂಡಿಯನ್ GDP ಏನದ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ. ಸೊ ಈಸಿಲಿ ನಿಮ್ಗೆ ಏನ ಪಬ್ಲಿಕ್ಲಿ ಅವೈಲೇಬಲ್ ಅದ ಇದು. ಸೊ ಏನದ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನಂಗೆ ಇದು GDP ಇಂಡಿಯನ್ದು GDP ಏನದ ಅದು ನಂಗೆ ತಿಳಿಸ್ಕೊಡ್ರಿ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ GDP ಯಾವ ತರ ಇರ್ಬೇಕು, ಕಂಪ್ನಿ ಯಾವುದೇ ಒಂದು ಕಂಟ್ರಿ GDP ಏನದ ಗ್ರೋತ್ ಅಲ್ಲಿ ಇರಲ್ತಿತ್ತು ಅಂದ್ರೆ ಇಯರ್ ಬೈ ಇಯರ್ ಇದು ಗ್ರೋತ್ ಅಲ್ಲಿ ಇರಲ್ತಿತ್ತು ಅಂತಂದ್ರೆ ಆ ಕಂಟ್ರಿ ಏನದ ಲೈಕ್ ಇಟ್ಸ್ ಎ ಗ್ರೋಯಿಂಗ್ ಅಂದ್ರೆ ಒಂದು ಒಳ್ಳೆ ಪೊಸಿಷನ್ಸ್ ಅದು ಆ ಕಂಟ್ರಿ ಏನದ ಹೋಲಿಲ್ತ ಅಂತೇಳಿ ನಮ್ಗೆ ಏನದ ಗೊತ್ತಾಗ್ತದೆ, ರೈಟ್. ಇಫ್ ದ ಕಂಪ್ನಿ ಏನಪ್ಪಾ ಅಂತಂದ್ರೆ ಕಂಟ್ರಿ ಏನ್ GDP ಡೌನ್ ಇತ್ತು, ಲೈಕ್ ನಮ್ದು ಎಕ್ಸಾಂಪಲ್ ಕೊಡ್ತೀನಿ, ಪ್ರೀವಿಯಸ್ ಇಯರ್ದಾಗ 5% ಇತ್ತಂತ ತಿಳ್ಕೊರಿ GDP. ಎಕ್ಸಾಂಪಲ್ ಏನೋ ಒಂದು 5% 6% ಇತ್ತಂತ ತಿಳ್ಕೊರಿ. ಸೊ ನೆಕ್ಸ್ಟ್ ಇಯರ್ದಾಗ ಏನಿರ್ಬೇಕು, ಇದು 7% ಆಗ್ಬೋದು ಅಥವಾ 8% ಆಯ್ತು ಅಂದ್ರೆ ಕಂಟ್ರಿದ GDP ಏನಾದ್ರು ಗ್ರೋತ್ ಅಲ್ಲತ್ತಂದ್ರೆ ಅಂದ್ರೆ ಕಂಟ್ರಿ ಗ್ರೋತ್ ಅಲ್ಲತ್ತ ಅಂತ ಅರ್ಥ.
ಇಫ್ ಇನ್ ಕೇಸ್ ಇದು 4% ಇದ್ದಿದ್ದು, ಸಾರಿ 5% ಇದ್ದಿದ್ದು 4% 3% ಆಲ್ತಿತ್ತು ಕಂಟ್ರಿದು GDP ಗ್ರೋತ್ ಏನದ ಡೌನ್ ಸೈಡ್ ಆಗುತ್ತೆ. ಅಂದ್ರೆ ಏನದ ಆ ಕಂಟ್ರಿಗೆ ಏನದ ಗ್ರೋತ್ ಆಗಲಾಗ್ಯದ. ಗ್ರೋತ್ ಆಗಲಾಗ್ಯದ ಅಂದ್ರೆ ಅದು ಮೇಜರ್ ಏನದ ಎಫೆಕ್ಟ್ಸ್ ಆಗ್ತದೆ ಕಂಟ್ರಿ ಮ್ಯಾಗ. ಇದು ಕಂಟ್ರಿ ರನ್ ಮಾಡೋದಾಗಲಿ ಭಾಳ ಎಫೆಕ್ಟ್ ಆಗ್ಲತ್ತ. ಟ್ಯಾಕ್ಸ್ ಎಲ್ಲ ಪ್ರತಿಯೊಂದ್ರದ್ದು ಏನದ ಪಬ್ಲಿಕ್ಲಿ ಏನದ ಸ್ವಲ್ಪ ಭಾಳ ಗೌರ್ಮೆಂಟ್ ಸರ್ಕಾರ ಏನದ ನಡಿಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಸೊ ಕಂಟ್ರಿದ ಯಾವುದೇ GDP, ಯಾವುದೇ ಕಂಟ್ರಿ GDP ಗ್ರೋತ್ ಆಗಲತ್ತಿತ್ತು ಅಂದ್ರೆ ಆ ಕಂಟ್ರಿನೂ ಗ್ರೋತ್ ಆಗಲ್ತದೆ. ಇಫ್ ಇನ್ ಕೇಸ್ ಆ ಕಂಟ್ರಿ GDP ಗ್ರೋತ್ ಆಗಲಾಗಿತ್ತಂದ್ರೆ ಅದೊಂಥರ ಗ್ರೋತ್ ಆಗಲಾಗಿತ್ತಂದ್ರೆ ಅದೊಂಥರ ಸಿಚುವೇಶನ್ ಅಂದ್ರೆ ಪ್ರಾಬ್ಲಮ್ ಆಗ್ತದೆ. ಎಕ್ಸಾಂಪಲ್ ಇದೇ ನಮ್ದೇ ಇಂಡಿಯನ್ ಗೌರ್ಮೆಂಟ್ ಇದ್ದ ಇಂಡಿಯನ್ ಇದು ಇದೆ 1991ದಾಗ ನಮ್ದು GDP ಏನದ ಬಹಳ ಲೋ ಇತ್ತು. ಸೊ ಅವಾಗ GDP ಲೋ ಇತ್ತಂತಂದ್ರೆ ಆ ಕಂಟ್ರಿ ರನ್ ಮಾಡೋದು ಬಹಳ ಕಷ್ಟ ಆಗ್ತದೆ. ರೈಟ್. ಸೊ ಕಂಟ್ರಿ ರನ್ ಮಾಡೋದು ಬಹಳ ಕಷ್ಟ ಆಗ್ತದೆ. ಈ GDP ಅಂತ ನಾವು ಏನ್ ಅಂತೀವ, ಇದು ಲೋ ಆಗೋದು ಹೈ ಆಗೋದು ಎದ್ರ ಮ್ಯಾಗ ನಮಗೆ ಡಿಪೆಂಡ್ ಆಗ್ತಪ್ಪ ಅಂತಂದ್ರೆ, ಆಮೇಲೆ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್. ನಮ್ದು ಕಂಟ್ರಿದು ಎಕ್ಸ್ಪೋರ್ಟ್ ಜಾಸ್ತಿ ಇತ್ತು ಅಂತಂದ್ರೆ ನಮ್ ದೇಶದಾಗ ನಾವು ಏನ್ ಬೆಳಿತೀವಿ ಅದು ಎಕ್ಸ್ಪೋರ್ಟ್ ಮಾಡಲ್ತೀವಿ ಅಂತಂದ್ರೆ ನಮಗೆ ಅದರಿಂದ ಏನದ ನಮ್ಗೆ ದುಡ್ಡು ಬರ್ತದೆ. ಸೊ ಆ ದುಡ್ಡು ಬಂತಂದ್ರೆ ನಮ್ಮ ಕಂಪ್ನಿ ಗ್ರೋತ್ ಆಗ್ತದೆ. ಸೊ ನಾವು ಬೇರೆ ಕಂಟ್ರಿಲಿಂದ ಏನೋ ಒಂದು ಪ್ರಾಡಕ್ಟ್ಸ್ಗಳು ನಾವು ಪರ್ಚೇಸ್ ಮಾಡಲ್ತೀವಿ ಅಂದ್ರೆ ನಮ್ದು ಕಂಟ್ರಿ ಒಳಗೆ ಅದು ಬೆಳೆಯಲಾಗ್ಯದ. ಸೊ ಇಂಪೋರ್ಟ್ ಜಾಸ್ತಿ ಇತ್ತು. ಎಕ್ಸ್ಪೋರ್ಟ್ ಕಮ್ಮಿ ಇತ್ತು ಅಂತಂದ್ರೆ ಇಲ್ಲಿ GDP ಏನದ ಗ್ರೋತ್ ಆಗೋದು ಸ್ವಲ್ಪ ಬಹಳ ಎಫೆಕ್ಟ್ ಆಗ್ತದ. ರೈಟ್. ನಾ ಹೇಳೋದು ಅಂಡರ್ಸ್ಟ್ಯಾಂಡ್ ಆಗಲ್ತ ಅನ್ಕೋತೀನಿ ನಿಮ್ಗೆ. ಸೊ ಇಂಪೋರ್ಟ್ ಏನದ ಜಾಸ್ತಿ ಇತ್ತು, ಎಕ್ಸ್ಪೋರ್ಟ್ ಕಮ್ಮಿ ಇತ್ತು ಅಂತಂದ್ರೆ ನಮ್ದು GDP ಗ್ರೋತ್ ಏನಾಗದ ಸ್ವಲ್ಪ ಮಟ್ಟಿಗೆ ಏನದ ಕಮ್ಮಿ ಆಗ್ತದ. ಎಕ್ಸ್ಪೋರ್ಟ್ ಜಾಸ್ತಿ ಇತ್ತು, ಇಂಪೋರ್ಟ್ ಕಮ್ಮಿ ಇತ್ತು ಅಂತಂದ್ರೆ ನಮ್ದು GDP ಗ್ರೋತ್ ಏನದ ಜಾಸ್ತಿ ಆಗ್ತದ. ಓಕೆ, ರೈಟ್. ಐ ಹೋಪ್ ನಾ ಹೇಳೋದು ಅಂಡರ್ಸ್ಟ್ಯಾಂಡ್. 1991ದಾಗ ನೀವು ಪಬ್ಲಿಕ್ ನಿಮ್ಗೆ ಏನೋ ಅವೈಲೇಬಲ್ 1991ದಾಗ ಏನಾಗಿತ್ತು, ಸ್ವಲ್ಪ ನಮ್ಗೆ ಏನದ GDP ಗ್ರೋತ್ ಏನದ ಬಹಳ ಎಫೆಕ್ಟಿವ್ ಆಗಿತ್ತು. ಬಟ್ ಈ ಪ್ರೆಸೆಂಟ್ ಸಿಚುವೇಶನ್ ಪಾಕಿಸ್ತಾನ್ ಫೇಸಿಂಗ್ ದಟ್ ಸಿಚುವೇಶನ್. ಸೊ ಪಾಕಿಸ್ತಾನ್ ಏನದ ಆ ಸಿಚುವೇಶನ್ ಎಫೆಕ್ಟ್ ಆಗಲತ್ತ. ಯಾಕಂದ್ರೆ ನೀವು ಆಲ್ಮೋಸ್ಟ್ ಎಲ್ಲ ಕಡೆ ನೋಡ್ತಿರ್ಬೋದು, ಆಲ್ಮೋಸ್ಟ್ ಆಲ್ ಪಾಕಿಸ್ತಾನ ಏನದ ಕಂಟ್ರಿ ರನ್ ಆಗದೆ ಒಂದು ಎದ್ರ ಮ್ಯಾಗ ಆಗಲ್ತಪ್ಪ ಅಂತಂದ್ರೆ ಇನ್ನೊಬ್ಬರ ಬಳಿ ಲೋನ್ ತಗೊಂಡು ಏನದ ಕಂಟ್ರಿ ರನ್ ಮಾಡಲ್ತಾರ. ಈಗ ಸಪೋಸ್ ಯಾವುದೇ ಕಂಟ್ರಿ, ಈಗ ನೋಡ್ರಿ ಪಾಕಿಸ್ತಾನದವರು ಆಲ್ಮೋಸ್ಟ್ US ದವ್ರ ಬಳಿ ಅಥವಾ ಚೀನಾದವ್ರ ಬಳಿ ಸಾಲ ತಗೊಂಡು ಕಂಟ್ರಿ ರನ್ ಮಾಡಲ್ತಾರ. ಈಗ ಸಪೋಸ್ ಚೀನಾದವ್ರು ಅವ್ರದವ್ರ ರೊಕ್ಕ ನಾ ಕೊಟ್ಟಿದ ರೊಕ್ಕ ರಿಟರ್ನ್ ನಂಗೆ ಕೊಡುವ, US ದವ್ರ ರೊಕ್ಕ ನಂಗೆ ರಿಟರ್ನ್ ಕೊಡು ಅಂತಂದ್ರೆ ಇವ್ರಿಗೆ ಕೊಟ್ರ ಅಂತಂದ್ರೆ ಈ ಕಂಟ್ರಿದಾಗ ಏನು ಉಳಿತದೆ? ಏನು ಉಳಿಯಲ್ಲ. ಸೊ ಅವಾಗ ಏನಾಗ್ತದೆ, ಇಲ್ಲೆಲ್ಲ ಪಬ್ಲಿಕ್ಗೆ ಬಹಳ ಎಫೆಕ್ಟ್ ಆಗ್ತದೆ. ಎಲ್ಲ ರೇಟ್ಸ್ಗಳು ಜಾಸ್ತಿ ಆಗ್ತಾವ. ಈಗ ಆಲ್ಮೋಸ್ಟ್ ಅಲ್ಲಿ ನೋಡಿದ್ರಿ ನೀವು, ಅಲ್ಲೆಲ್ಲ ಒಂದ್ ಲೀಟರ್ ಹಾಲು 300 ರೂಪಾಯಿ 400 ರೂಪಾಯಿ ಆ ಟೈಪ್ ಏನೋ ಸಿಚುವೇಶನ್ ಆಗಿತ್ತು ಅವಾಗ. ಆ ಥರ ಪ್ರಾಬ್ಲಮ್ ಆದಾಗ ಅಂದ್ರೆ ಅಲ್ಲಿ ಏನ್ ದೇಶದಾಗ ಯಾರು ಜನ ಇರ್ತಾರಲ್ಲ ಅವ್ರಿಗೆ ಸರ್ವೈವ್ ಆಗ್ಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಸೊ ಈ ತರ ಆದಾಗ ಏನಾದ ಕಂಟ್ರಿ ಏನದ ಬಹಳ ಬ್ಯಾಕ್ವರ್ಡ್ ಆಗ್ಬಿಡುತ್ತೆ ಎಕನಾಮಿಕಲಿ. ರೈಟ್. ಸೊ ಇದರ ಇನ್ನೊಂದು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇನ್ಫ್ಲೇಷನ್ ಈಸ್ ನಥಿಂಗ್ ಬಟ್ ಅಂದ್ರೆ ಇನ್ಫ್ಲೇಷನ್ ಹೈ ಇತ್ತು ಅಂತಂದ್ರೂ ಕಂಟ್ರಿ ಒಳ್ಳೇದಲ್ಲ. ಇನ್ಫ್ಲೇಷನ್ ಲೋ ಇತ್ತಂದ್ರೂ ಡಿಫ್ಲೇಷನ್ ಅಂದ್ರೆ ಹೈ ಇನ್ಫ್ಲೇಷನ್ ಒಳಗೆ ಎರಡು ಬರ್ತಾವ. ಹೈ ಇನ್ಫ್ಲೇಷನ್ ಇತ್ತಂದ್ರೆ ಕಂಟ್ರಿಗೂ ಬಹಳ ಕಷ್ಟ. ಅಂದ್ರೆ ಲೋ ಅಂದ್ರೆ ಡಿಫ್ಲೇಷನ್ ಬಹಳ ಡಿಫ್ಲೇಷನ್ ಇತ್ತಂದ್ರೂ ಕಂಟ್ರಿಗೆ ಏನದ ಬಹಳ ಕಷ್ಟ ಅದ. ಅಂದ್ರೆ ಮೀಡಿಯಂದಾಗ ಇರಬೇಕು. ಅತಿ ಹೆಚ್ಚಿನೂ ಇರಬಾರ್ದು, ಅತಿ ಕಮ್ಮಿನೂ ಇರಬಾರ್ದು. ಇದೇ ಮೀಡಿಯಂದಾಗ ಏನ್ ಇತ್ತು ನೋಡು, ಡಿಫ್ಲೇಷನ್ ಈಸ್ ಅಟ್ ಗುಡ್ ಲೆವೆಲ್. ಆವಾಗ ಸ್ಟಡಿಲಿ ಕಂಟ್ರಿ ಏನದ ಗ್ರೋತ್ ಆಗ್ತದ. ಅವಾಗೇನ ಕಂಟ್ರಿದ ಗ್ರೋತ್ ಸ್ಟಡಿಲಿ ಆಗ್ತದೆ. ಇನ್ಫ್ಲೇಷನ್ ಇಸ್ ನಥಿಂಗ್ ಬಟ್ ಈಗ ನೋಡ್ರಿ, ಸಪೋಸ್ ಎಕ್ಸಾಂಪಲ್ ಏನದ, ಅವಾಗ ನಮಗ ಒಂದ್ ರೂಪಾಯಿಗೆ ನಮಗೇನ ಯಾವ್ದೋ ಒಂದು ಬಿಸ್ಕಿಟ್ ₹1 ₹2 ಬಿಸ್ಕಿಟ್ ಸಿಗ್ತಿತ್ತು ಅವಾಗ. ಅದೇ ಬಿಸ್ಕಿಟ್ ಇವಾಗ ಏನಾಗ ₹5 ಅಲ್ಲತ್ತ. ಈ ಮುಂದಿನ ದಿನಗಳಲ್ಲಿ ₹10 ಅಲ್ಲತ್ತ. ಸೊ ಇಲ್ಲಿ ನಿಮ್ ಗ್ರೋತ್ ಹೆಂಗ್ ಅಲ್ಲತ್ತ, ಸೇಮ್ ಬಿಸ್ಕಿಟ್ ಪ್ಯಾಕೆಟ್ ಸೇಮ್ ಕಂಟೆಂಟ್ ಬಟ್ ರೇಟ್ ಏನಾದ್ರು ಜಾಸ್ತಿ ಅಲ್ಲತ್ತದ. ರೈಟ್. ಇದಕ್ಕೆ ಇನ್ಫ್ಲೇಷನ್ ಅನ್ಸುತ್ತ. ಸೊ ಜಾಸ್ತಿ ಇನ್ಫ್ಲೇಷನ್ ಆಗೋದ್ರೂ ಬಹಳ ಕಷ್ಟನೇ, ಅತಿ ಕಮ್ ಡಿಫ್ಲೇಷನ್ಸ್ ಆದ್ರೂ ಅದು ಕಷ್ಟನೇ. ಸೊ ಅವರೇಜ್ ರೇಂಜ್ನಾಗ ಏನದ ಇನ್ಫ್ಲೇಷನ್ ನಡೆದಿತ್ತು ಅಂದ್ರೆ ಕಂಟ್ರಿಗೆ ಏನದ ಒಂದು ಒಳ್ಳೆ ಗ್ರೋತ್ ಇರುತ್ತೆ. ಸ್ಲೋ ಅಂಡ್ ಸ್ಟಡಿಲಿ ಗ್ರೋತ್ ಕಂಟ್ರಿ ಆಗ್ತಿರುತ್ತೆ. ರೈಟ್. ಆಮೇಲೆ ನೆಕ್ಸ್ಟ್ ಇನ್ನೊಂದು ಥಿಂಗ್ ಏನಪ್ಪಾ ಅಂತಂದ್ರೆ ಫಾರೆಕ್ಸ್ ರಿಸರ್ವ್ಸ್ ಅಂದ್ರೆ, ಈಗ ನೋಡ್ರಿ ಎಕ್ಸಾಂಪಲ್ ನಾವು ನಮ್ದೊಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ದು ಒಂದು ಮನಿ ರನ್ ಮಾಡ್ಲಿಕ್ಕೆ ನನಗೆ ಏನದಪ್ಪ ಅಂತಂದ್ರೆ ಮಂತ್ಲಿ ಏನದ ಒಂದು 5K to 10K ನನ್ನ ಎಕ್ಸ್ಪೆಂಡಿಚರ್ ಅದ ಅಂತ ತಿಳ್ಕೊರಿ ಮಂತ್ಲಿ.
ನನ್ನ ಸ್ಯಾಲ್ರಿ ಎಷ್ಟದ, ನನ್ನ ಸ್ಯಾಲ್ರಿ ಎಷ್ಟದ, ಒಂದು ಎಕ್ಸಾಂಪಲ್ ಒಂದು 20K ನನ್ನ ಸ್ಯಾಲ್ರಿ ಅದ. ಸೊ ನನ್ನ ಮಂತ್ಲಿ ಖರ್ಚು ಏನದ 10K ಖರ್ಚು ಅದ. ಸೊ ರಿಮೈನಿಂಗ್ 10K ಏನು ಮಾಡ್ತೀನಿ, ನಾನು ರಿಸರ್ವ್ ಮಾಡ್ಕೋತೀನಿ. ಎದಕ್ಕೆ ರಿಸರ್ವ್ ಮಾಡ್ಕೋತೀನಿ, ಮುಂದೆ ಫ್ಯೂಚರ್ ಸಲಕ್ಕೆ, ಲೈಕ್ ಫ್ಯೂಚರ್ ಯಾವುದೇ ಥರದ ಫ್ಯೂಚರ್, ಈ ಮೆಡಿಕಲ್ ಎಮರ್ಜೆನ್ಸಿ ಬರ್ಬೋದು ಅಥವಾ ಏನೋ XYZ ಕ್ರೈಸಿಸ್ ಆಗ್ಬೋದು. ಸೊ ಅದ್ರಗೋಸ್ಕರ ಏನದ ಈ 10K ಏನದ ನಾನು ಸೇವಿಂಗ್ ಮಾಡ್ಕೋತೀನಿ. ಸೊ ರಿಸರ್ವ್ ಮಾಡ್ಕೋತೀನಿ. ರಿಸರ್ವ್ ಇಸ್ ನಥಿಂಗ್ ಬಟ್ ನನ್ನ ಸ್ಯಾಲ್ರಿ ಇದ್ದಿದ್ದು 20K, ಎಕ್ಸ್ಪೆಂಡಿಚರ್ ಇದ್ದಿದ್ದು ನಾನು ಮಂತ್ಲಿ ಎಕ್ಸ್ಪೆಂಡಿಚರ್ ನಾನು ಹೌಸ್ ಹೋಲ್ಡ್ ಅಂದರೆ ಎಲೆಕ್ಟ್ರಿಕಲ್ ಬಿಲ್ಲು, ವಾಟರ್ ಬಿಲ್ಲು, ಲೈಟ್ ಬಿಲ್ಲು, XYZ ನಂದು ಡೈಲಿ ಫುಡ್ ಸಲಕ್ಕಾಗಿ, ನಂದು ಏನು ವೆಹಿಕಲ್ ಚಾರ್ಜಸ್, ಪೆಟ್ರೋಲ್ ಚಾರ್ಜ್, ಏನೋ ಎಕ್ಸ್ಪೆಂಡಿಚರ್ ಕಂಪ್ಲೀಟ್ ನಂದು ಮನಿದು ಎಕ್ಸ್ಪೆಂಡಿಚರ್ 10K ಅದ. ರಿಮೈನಿಂಗ್ 10K ನಾನು ರಿಸರ್ವ್ ಇಟ್ಕೋತೀನಿ. ಇದಕ್ಕೆ ನೆಕ್ಸ್ಟ್ ಡೇ ಸಪೋಸ್ ಈಗ ಸಡನ್ ಆಗಿ ಒಂದು 1 year 2 year ಇದು ಮಾಡ್ದ, ಏನೋ ನನ್ನ ಹತ್ರ ಜಾಬ್ ಇತ್ತು, ಸಡನ್ ಆಗಿ ಜಾಬ್ ಹೋಯ್ತು, ಆ ಟೈಮಿಗೆ ಏನು ಮಾಡ್ತೀರಿ, ದುಡ್ಡು ಬೇಕು. ಸೊ ಅದಕ್ಕೇನದ ನಾನು ರಿಸರ್ವ್ ಮಾಡ್ಕೋತೀನಿ, ಬ್ಯಾಕಪ್ ಪ್ಲಾನ್ ಇಟ್ಕೊಂಡಿರ್ತೀನಿ. ಸೊ ಈ ರಿಸರ್ವ್ ಅಂದರೆ ಫಾರೆಕ್ಸ್ ರಿಸರ್ವ್ಸ್ ಅಂದ್ರೆ ಫಾರೆಕ್ಸ್ ಅಲ್ಲಿ ಎಷ್ಟು ರಿಸರ್ವ್ಸ್ ಅದ ನಮ್ದು ಇಂಡಿಯನ್ ಏನದ ನೋಡು, ಇಂಡಿಯನ್ ಅಮೌಂಟ್ ಫಾರೆಸ್ಟ್ ಎಷ್ಟು ರಿಸರ್ವ್ಸ್ ಅದ, ಓಕೆ, ಅದ್ರ ಬಗ್ಗೆ ಅದ್ರ ಮೇಲೂ ಏನದ ಇಂಡಿಯನ್ ಗ್ರೋತ್ GDP ಮೇಲೆ ಇಂಪ್ಯಾಕ್ಟ್ ಆಗ್ತದ. ಓಕೆ, ಸೊ ರಿಸರ್ವ್ಸ್ ಜಾಸ್ತಿ ಇದು ಅಂತಂದ್ರೆ ನಮ್ಮಲ್ಲಿ ರಿಸರ್ವ್ಸ್ ಫಾರೆಕ್ಸ್ ರಿಸರ್ವ್ಸ್ ಅಂದ್ರೆ ಈಗ ಸಪೋಸ್ ಏನೋ ಒಂದು ನಾ ಇವಾಗ ಒಂದು ಎಕ್ಸಾಂಪಲ್ ಕೊಟ್ಟಿದೆ, ಎಕ್ಸ್ಪೋರ್ಟ್ಸ್ ಅಂಡ್ ಇಂಪೋರ್ಟ್ಸ್ ಅಂತ ಹೇಳಿ. ಅದ್ರಾಗ ಏನ್ ಬರ್ತದ, ಎಕ್ಸ್ಪೋರ್ಟ್ಸ್ ಮಾಡಿದ್ರೆ ನಮಗೆ ಸರ್ಪ್ಲಸ್ ಡ್ಯೂಟಿ ಬರ್ತದೆ, ಇಂಪೋರ್ಟ್ ಮಾಡಿದ್ರೆ ಡಿಫಿಸಿಟ್ ಡ್ಯೂಟಿ ಬರ್ತದೆ. ಸೊ ಈ ತರ ಈಗ ನಾವು ಎಕ್ಸ್ಪೋರ್ಟ್ ಮಾಡಿದಾಗ ನಮ್ಗೆ ಈಗ ನಾವು ನಮ್ಮ ಬಳಿ ಇರೋ ಪ್ರಾಡಕ್ಟ್ ನಾವೇನೋ ಬೇರೆ ಕಂಟ್ರಿಗೆ ಸೇಲ್ ಮಾಡಿದೆ ಅಂತ ಅವ್ರು ನಮ್ಗೇನ ಡಾಲರ್ಸ್ ಕೊಡ್ತಾರೆ. ಸೊ ಆ ಡಾಲರ್ಸ್ ಕೊಟ್ರ ಅಂತಂದ್ರೆ ನಮ್ಗೆ ಅಲ್ಲಿ ಡಾಲರ್ಸ್ ರಿಸರ್ವ್ ಅಲ್ಲಲ್ತದೆ. ಸೊ ಈಗ ನಾವು ಬೇರೆ ಕಡೆಯಿಂದ ಏನದ ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ ಅಂತೀವಿ, ಜಾಸ್ತಿ ಇಂಪೋರ್ಟ್ ಇತ್ತು ಅಂದ್ರೆ ನಾವು ನಮ್ಮ ಕಡೆಯಿಂದ ದುಡ್ಡು ಕೊಡ್ಬೇಕಾಗ್ತದೆ. ಸೊ ನಮ್ದು ಖರ್ಚು ಜಾಸ್ತಿ ಆಗ್ತದೆ ಇಲ್ಲಿ, ರೈಟ್. ಅದೇ ಎಕ್ಸ್ಪೋರ್ಟ್ ಮಾಡಿದಾಗ ನಮ್ದು ಅವ್ರ ಕಡೆಯಿಂದ ನಮ್ಮಂತ ದುಡ್ಡು ಬರಬೇಕಂದ್ರೆ ಫಾರೆಸ್ಟ್ ಅನ್ನೋ ಏನದ ಇಲ್ಲಿ ನಮಗೆ ಇನ್ಕಮ್ ಜಾಸ್ತಿ ಆಗ್ತದೆ. ಸೊ ಸರ್ಪ್ಲಸ್ ಡ್ಯೂಟಿ ಇರ್ತದೆ, ಡಿಫ್ಲೇಷನ್ ಡ್ಯೂಟಿ ಇರ್ತದೆ. ಸೊ ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕಾಗಿತ್ತು ಅಂದ್ರೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಸೊ ಭಾಳ ಟೈಮ್ ತಗೋತದ ಡೀಪ್ ಆಗಿ ಡಿಸ್ಕಷನ್ ಮಾಡ್ಬೇಕಾಗಿತ್ತು ಅಂದ್ರೆ. ಸೊ ನಾ ಜಸ್ಟ್ ಬೇಸಿಕ್ ನಿಮ್ಗೆಲ್ಲ ಹೇಳ್ಕೊಡ್ತೀನಿ, ರೈಟ್. ನಿಮ್ಗೆ ಗೊತ್ತಾಯ್ತಲ್ಲ, ಅದು ಫಾರೆಕ್ಸ್ ರಿಸರ್ವ್ಸ್ ಅದ್ರದ್ದು ಚಲೋ ಐತೆ ಅಂದ್ರೆ ನಮ್ಗೆ ಏನಾದ್ರು ಕಂಟ್ರಿ ಗ್ರೋತ್ ಆಗ್ತದೆ. ಓಕೆ, ಆಮೇಲೆ ಇನ್ನೊಂದು ಒನ್ ಮೋರ್ ಥಿಂಗ್ ಏನಪ್ಪಾ ಅಂತಂದ್ರೆ ಮಾನ್ಸೂನ್. ನಮ್ದು ಇಂಡಿಯನ್ ಎಕಾನಮಿ ಅಥವಾ GDP ಗ್ರೋತ್ ಏನು ಕಂಪ್ಲೀಟ್ ಆಗಿ ರನ್ ಆಗದೆ ಯಾವ್ದ್ರಲಿಂದಪ್ಪ ಅಂತಂದ್ರೆ ಮಾನ್ಸೂನ್ ಈಸ್ ನಥಿಂಗ್ ಬಟ್ ಅಗ್ರಿಕಲ್ಚರ್ ಯಾಕಪ್ಪ ಅಂತಂದ್ರೆ ಒಂದು ಭೂಮಿ ಇಡೀ ಇಂಡಿಯಾದಾಗ ಏನದ ಅಗ್ರಿಕಲ್ಚರಲ್ ಭಾಳ ಅದ. ಸೊ ಅಗ್ರಿಕಲ್ಚರಲ್ ಗ್ರೋತ್ ಒಂದು ಮಾನ್ಸೂನ್ ಈ ಒಂದು ಮಳೆ ಕರೆಕ್ಟಾಗಿ ಬಂತು ಅಂದ್ರೆ ಬೆಳಿ ಕರೆಕ್ಟಾಗಿ ಬೆಳೀತದೆ. ಬೆಳಿ ಕರೆಕ್ಟಾಗಿ ಬಂತಂದ್ರೆ ಮಾರ್ಕೆಟ್ನಾಗೆಲ್ಲ ಫುಡ್ ಪ್ರತಿಯೊಂದು ನಮ್ದು ಏನೇ ಒಂದು ಇಂಡಸ್ಟ್ರೀಸ್ ರನ್ ಆಗೋದಿತ್ತು ಅಂದ್ರೆ ಫಸ್ಟ್ ಸೋರ್ಸ್ ಇರೋದು ಅಗ್ರಿಕಲ್ಚರಲ್. ಸೊ ಮಳಿ ಕರೆಕ್ಟಾಗಿ ಬಂತಂದ್ರೆ ಬೆಳಿಲಿಂದ ಎಲ್ಲ ಮುಂದೆ ಕಂಪ್ನಿ ಇಂಡಸ್ಟ್ರೀಸ್ಗಳು ಬರ್ತಾವೆ, ಎಲ್ಲ ಪ್ರತಿಯೊಂದು ದಿನನಿತ್ಯದ ಏನು ಚಟುವಟಿಕೆ ಇರುತ್ತೋ ಅದು ಕರೆಕ್ಟಾಗಿ ರನ್ ಆಗ್ತದೆ. ಇನ್ ಕೇಸ್ ಮಳಿ ಬರಲಿಲ್ಲ, ಡ್ರೈ ಆಯಿತು, ಮಾನ್ಸೂನ್ ಕರೆಕ್ಟಾಗಿ ಆಗಲಿಲ್ಲ, ವೆದರ್ ಭಾಳ ಇದು ಎಲ್ಲ ಎಫೆಕ್ಟ್ಸ್ ಆಯಿತು ಅಂದ್ರೆ ವೆದರ್ ಕರೆಕ್ಟಾಗಿ ಬರಲಿಲ್ಲ, ಟೈಮ್ ಟು ಟೈಮ್ ಆಗಲಿಲ್ಲ ಅಂತಂದ್ರೆ ಅದರಲ್ಲಿ ಎಲ್ಲ ಅಗ್ರಿಕಲ್ಚರ್ ಎಫೆಕ್ಟ್ ಆಗ್ತದೆ. ಅಗ್ರಿಕಲ್ಚರಲ್ ಎಫೆಕ್ಟ್ ಆಯ್ತು ಅಂದ್ರೆ ಈಗ ಸಪೋಸ್ ಎಕ್ಸಾಂಪಲ್ ಕೊಡ್ತೀನಿ, ಒಬ್ಬ ರೈತ ಏನು ಮಾಡ್ತಾನೆ, ಕಬ್ಬು ಬೆಳಿತಾನೆ. ಕಬ್ಬು ಅಂತಂದ್ರೆ ಏನಪ್ಪ ನಿಮ್ಗೆ ಗೊತ್ತಲ್ಲ, ಕಬ್ಬು ಬೆಳಿತಾನೆ, ಕಬ್ಬು ಬೆಳೆಯೋದು, ತೂವರ್ ಬೆಳೆಯೋದು, XYZ ಏನು ವೆಜಿಟೇಬಲ್ಸ್ ಬೆಳಿತಾನೆ ಬೆಳಿತಾನೆ. ಕರೆಕ್ಟಾಗಿ ಮಾನ್ಸೂನ್ ಬಂತು ಅಂದ್ರೆ ಕರೆಕ್ಟಾಗಿ ಗ್ರೋತ್ ಆಗ್ತದೆ. ಕರೆಕ್ಟಾಗಿ ಗ್ರೋತ್ ಆಯ್ತು ಅಂದ್ರೆ ಅದು ಇಂಡಸ್ಟ್ರೀಸ್ ಹೋಗ್ತದೆ, ಇಂಡಸ್ಟ್ರಿಯಿಂದ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಅದರಲ್ಲಿಂದ ಸಪ್ಲೈ ಬೇರೆ ಕಡೆ ಎಲ್ಲ ಸಪ್ಲೈ ಆಗ್ತಾವೆ. ಇಫ್ ಇನ್ ಕೇಸ್ ಕರೆಕ್ಟಾಗಿ ಮಾನ್ಸೂನ್ ಬರಲಿಲ್ಲ, ಗ್ರೋತ್ ಕರೆಕ್ಟಾಗಿ ಆಗಲಿಲ್ಲ, ವೆಜಿಟೇಬಲ್ಸ್ ಬರಲಿಲ್ಲ, ಫುಡ್ಸ್ ಬೆಳಿಲಿಲ್ಲ, ಏನೇ ಬೆಳಿಲ್ಲ ಅಂತಂದ್ರೆ ಅದು ಇಂಡಸ್ಟ್ರಿಗೆ ಹೋಗಲ್ಲ, ಅಲ್ಲಿಂದ ಮತ್ತೇನು ಡಿಸ್ಟ್ರಿಬ್ಯೂಟ್ ಆಗಲ್ಲ. ಸೊ ಅವಾಗ ಎಫೆಕ್ಟ್ ಆಗ್ತದೆ. ಸೊ ಮಾನ್ಸೂನ್ ಮೇಲೂ ಡಿಪೆಂಡ್ ಆಗ್ತದೆ. ಮಾನ್ಸೂನ್ ಕರೆಕ್ಟ್ ಆಗಿತ್ತು ಅಂದ್ರೆ ಕರೆಕ್ಟ್ ಆಗುತ್ತೆ, ಅದು ಬಿಲೋ ಅವರೇಜ್ ರೇಂಜ್ನಾಗ ಬಂತಂದ್ರೆ ಅವಾಗೇನದು ನಮಗೆ ಪ್ರಾಬ್ಲಮ್ ಆಗ್ತದೆ. ಓಕೆ, ಇನ್ನೊಂದು ಎಕ್ಸಾಂಪಲ್ ಇಂಡಿಯಾದಾಗ ಏನು ಮಾಡಿದ್ರು, ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗಳು ಮಾಡಲ್ತಾರೆ. ಯಾಕಪ್ಪ ಅಂತಂದ್ರೆ ಇಂಡಿಯಾ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪೋರ್ಟ್ ಎದುರಾಗಪ್ಪ ಅಂತಂದ್ರೆ ಆಯಿಲ್. ಈಗ ಸಪೋಸ್ ನೀವೇ ನೋಡಲ್ತಿರ್ಬೇಕು ಆಯಿಲ್ ಎಷ್ಟು ಎಫೆಕ್ಟ್ ಆಗಲ್ತ ನಮ್ಗೆ ಈ ಪ್ರೆಸೆಂಟ್ ಸಿಚುವೇಶನ್ದಾಗ. ಸೊ ಈಗ ಆಯಿಲ್ ಬರೋದ್ರಿಂದ ಏನಾಗ್ತದೆ, ಈಗ ನೋಡಿ ಡೀಸೆಲ್ ಆಗಲಿ ಪೆಟ್ರೋಲ್ ಆಗಲಿ ಇದೆಲ್ಲ ಇದಾಗ್ತದೆ. ಈಗ ಎಲೆಕ್ಟ್ರಿಕಲ್ ಇತ್ತಂದ್ರೆ ಎಲೆಕ್ಟ್ರಿಕಲ್ ನಾವು ಓನಾಗಿ ಮ್ಯಾನುಫ್ಯಾಕ್ಚರ್ ಮಾಡ್ಕೋಬಹುದು. ಸೊ ಎಲೆಕ್ಟ್ರಿಕಲ್ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡ್ರೆ ಎಲೆಕ್ಟ್ರಿಕಲ್ ಕಾರ್ ರನ್ ಮಾಡ್ಬೋದು, ಗೂಡ್ಸ್ ಗಾಡಿ ರನ್ ಮಾಡ್ಬೋದು, ಪ್ರತಿಯೊಂದು ಎಲೆಕ್ಟ್ರಿಕಲ್ದಾಗ ಹೊಂಟವು. ಈಗ ಗೂಡ್ಸ್ ಗಾಡಿ ಆಗಲಿ, ಕಾರ್ಸ್ಗಳಾಗಲಿ, ವೆಹಿಕಲ್ಸ್ಗಳಾಗಲಿ ಎಲೆಕ್ಟ್ರಿಕಲ್ದಾಗ ಹೊಂಟವು. ಸೊ ಎಲೆಕ್ಟ್ರಿಕಲ್ದಾಗ ಇದು ಬರೋದ್ರಿಂದ ಅಂದ್ರೆ ನಮ್ದು ಈ ಇಂಪೋರ್ಟ್ ಏನಿದೆ ಕಮ್ಮಿ ಆಗ್ತದೆ. ಯಾವುದು ಆಯಿಲ್ ಇಂಪೋರ್ಟ್ ಕಮ್ಮಿ ಆಗ್ತದೆ. ಆಯಿಲ್ ಇಂಪೋರ್ಟ್ ಕಮ್ಮಿ ಆಯ್ತು ಅಂತಂದ್ರೆ ನಮ್ದೇ ಪ್ರಾಡಕ್ಟ್ ನಾವು ಇಲ್ಲೇ ಬಳಸ್ಕೊಳ್ತೀವಿ ಅಂದ್ರೆ ನಮಗೆ ಕಂಟ್ರಿದಾಗ ಗ್ರೋತ್ ಆಗ್ತದೆ. ಇಂಪೋರ್ಟ್ ಕಮ್ಮಿ ಆಗ್ತದೆ, ನಮ್ಮ ಕಂಟ್ರಿದಾಗ ಏನಾದ್ರೆ ಗ್ರೋತ್ ಆಗ್ತದೆ. ಸೊ ಇದರಿಂದ ಏನಾದ್ರೆ ನಮ್ದು ಎಕನಾಮಿಕ್ ಏನಾದ್ರೆ ಗ್ರೋತ್ ಆಗ್ತದೆ. ಸೊ ಇದು ಎಕನಾಮಿಕ್ ಅನಾಲಿಸಿಸ್ದಾಗ ಇವೆಲ್ಲ ಪಾರ್ಟ್ಸ್ಗಳು ಬರ್ತಾವೆ. ಐ ಹೋಪ್ ನಾ ಹೇಳಿದ್ದೀನಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಅನ್ಕೋತೀನಿ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಮಿಸ್ ಮಾಡದೇನೆ, ರೈಟ್.
ನೆಕ್ಸ್ಟ್ ಬರೋದು ಇಂಡಸ್ಟ್ರಿಯಲ್ ಅನಾಲಿಸಿಸ್. ಇಂಡಸ್ಟ್ರಿಯಲ್ ಸೈಕ್ಲಿಕ್ ಗೋರ್, ಆಮೇಲೆ ಟೈಪ್ಸ್ ಆಫ್ ಇಂಡಸ್ಟ್ರಿ. ಸಪೋಸ್ ಇವಾಗ ಪ್ರೆಸೆಂಟ್ ರನ್ನಿಂಗ್ ಗೌರ್ಮೆಂಟ್ ಏನು ಮಾಡ್ತದೆ, ಎಲೆಕ್ಟ್ರಿಸಿಟಿ ಏನದ ಎಲ್ಲ ಮನಿಗೂ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡ್ಬೇಕಂತ ಅರ್ಥ. ಸೊ ಈಗ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡ್ಬೇಕಾಗಿತ್ತಂದ್ರೆ ಫಸ್ಟ್ ಏನು ಬರ್ತಪ್ಪ ಅಂತಂದ್ರೆ ನಮಗೇನು ಬರ್ತದೆ, ಜನರೇಷನ್ ಬರ್ತದೆ, ಅಂದ್ರೆ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದು. ಸೊ ಎಲೆಕ್ಟ್ರಿಸಿಟಿ ಜನರೇಷನ್ ಅದಾದ್ಮೇಲೆ ಜನರೇಷನ್ಲಿಂದ ಎಲ್ಲಿ ಹೋಗ್ತದೆ, ಟ್ರಾನ್ಸ್ಮಿಷನ್ ಹೋಗ್ತದೆ, ಟ್ರಾನ್ಸ್ಮಿಷನ್ಲಿಂದ ಎಲ್ಲಿ ಹೋಗ್ತದೆ, ಡಿಸ್ಟ್ರಿಬ್ಯೂಷನ್ಗೆ ಹೋಗ್ತದೆ, ಡಿಸ್ಟ್ರಿಬ್ಯೂಷನ್ಲಿಂದ ಫೈನಲಿ ಎಲ್ಲಿ ಹೋಗ್ತದೆ, ಕನ್ಸೂಮರಿಗೆ ಹೋಗ್ತದೆ. ಸೊ ಈಗ ನಾವೊಂದು ಯಾವುದೋ ಒಂದು ಇಂಡಸ್ಟ್ರೀಸ್, ಈಗ ಮೋದಿ ಗೌರ್ಮೆಂಟ್ ನಡೆದ, ಈ ಮೋದಿ ಗೌರ್ಮೆಂಟ್ ಅವರು ಇಲ್ಲ ನಾ ಹರ್ ಘರ್ ಏನದ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡ್ಬೇಕಂತೇಳಿ ಡಿಸೈಡ್ ಮಾಡೀನಿ. ಸೊ ಆ ಟೈಮಿಗೆ ಏನು ಬಂದ್ಬಿಟ್ಟು ನಾವೇನು ಮಾಡ್ಬೇಕಂದ್ರೆ ಜನರೇಷನ್, ಸೊ ಎಲ್ಲಿ ಜನರೇಟ್ ಆಗಲತ್ತ ಆ ಕಂಪ್ನಿಗಳ ಮ್ಯಾಗ ನಾವು ಇನ್ವೆಸ್ಟ್ ಮಾಡಿದ್ರೆ ನಮ್ಗೆ ಗ್ರೋತ್ ಆಗ್ತದೇನೋ, ಆಗಲ್ಲ. ಆಲ್ರೆಡಿ ಜನರೇಟ್ ಆಗಲ್ತದ, ಬಟ್ ಗೌರ್ಮೆಂಟ್ ಏನು ಮಾಡ್ಬೇಕಲ್ಲತ್ತ, ಆ ಗೌರ್ಮೆಂಟ್ ಏನು ಮಾಡ್ಬೇಕಲ್ಲತ್ತ ಅಂದ್ರೆ ಅದು ನಮಗೆ ಜನರಿಗೆ ಪ್ರತಿಯೊಬ್ಬರು ಮನೆಗೂ ಸಪ್ಲೈ ಮಾಡ್ಬೇಕಂತದ. ಸೊ ಈಗ ಜನರೇಷನ್ ಆಲಲ್ತ ಈಗ ಆಲ್ರೆಡಿ, ಅವ್ರಿಗೆ ಸಪ್ಲೈ ಮಾಡ್ಲಿಕ್ಕೆ ಏನು ಬೇಕು, ಫಸ್ಟ್ ಬೇಕು ಪವರ್ ಗ್ರಿಡ್, ಲೈಕ್ ಟ್ರಾನ್ಸ್ಮಿಷನ್ಸ್ ಬೇಕು. ಟ್ರಾನ್ಸ್ಮಿಷನ್ಸ್ಲಿ ಯಾವಾಗ ಪವರ್ ಗ್ರಿಡ್, ಪವರ್ ಫೈನಾನ್ಸ್, ಈ ಪವರ್ ಥರ ಈ ಪವರ್ ಅಂತ ವರ್ಡ್ ಬಂದಾಗ ನೀವು ಯಾವುದೇ ಒಂದು ಕಂಪ್ನಿ ಲೈಕ್ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದ್ರಿ, ಈ ಥರ ಒಂದು ನ್ಯೂಸ್ ಬಂದಾಗ ನೀವು ಪವರ್ ಅಂತ ಪವರ್ ಗ್ರಿಡ್, ಪವರ್ ಫೈನಾನ್ಸ್ ಈ ಥರ ಬಂದಾಗ ನೀವು ಅದ್ರಾಗ ಇನ್ವೆಸ್ಟ್ ಮಾಡ್ತೀರ ಅಂದ್ರೆ ಆಗಲ್ಲ. ನೀವು ಪರ್ಟಿಕ್ಯುಲರ್ ಆಗಿ ಅನಲೈಸ್ ಮಾಡ್ಬೇಕಾಗ್ತದೆ. ಏನು ಅನಲೈಸ್ ಮಾಡ್ಬೇಕಾಗಿತ್ತು ಅಂದ್ರೆ ಆಲ್ರೆಡಿ ಜನರೇಟ್ ಮಾಡಲ್ತಾರೆ, ಏನು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಲ್ತಾರೆ. ಆ ಜನರೇಟ್ ಮಾಡಿ ಎಲೆಕ್ಟ್ರಿಸಿಟಿ ಜನರಿಗೆ ಹೆಂಗೆ ತಲುಪಿಸ್ಬೇಕು, ಅದಕ್ಕೆ ಏನು ಮಾಡಬೇಕು, ಫಸ್ಟ್ ಟ್ರಾನ್ಸ್ಮಿಷನ್ ಬರ್ತದೆ. ಟ್ರಾನ್ಸ್ಮಿಷನ್ ಅಂದ್ರೆ ಯಾವುದೇ ಒಂದು ಕಂಪ್ನಿ ಟ್ರಾನ್ಸ್ಮಿಷನ್ಸ್ದಾಗ ರನ್ ಮಾಡಲ್ತಾರ, ಅದು ನೋಡಬೇಕು. ಅದಾದ್ಮೇಲೆ ಡಿಸ್ಟ್ರಿಬ್ಯೂಷನ್ಸಿಗೆ ಬರುತ್ತೆ. ಸೊ ಡಿಸ್ಟ್ರಿಬ್ಯೂಷನ್ಸ್ ಅಲ್ಲಿ ಏನೇನು ಬೇಕಾಗ್ತದ, ಆ ಯಾವುದೇ ಕಂಪ್ನಿ ಈ ಡಿಸ್ಟ್ರಿಬ್ಯೂಷನ್ಸ್ನ ಇದು ತಗೊಳ್ತಾರ. ಸೊ ಆ ಪರ್ಟಿಕ್ಯುಲರ್ ಕಂಪ್ನಿಗಳು ಶೇರ್ಸ್ಗಳು ಏನಾದ್ರು ನಾವು ಪರ್ಚೇಸ್ ಮಾಡಿದ್ರೆ ನಮಗೆ ಏನಾದ್ರು ಗ್ರೋತ್ ಆಗ್ತದೆ. ಅದಾದ್ಮೇಲೆ ನೆಕ್ಸ್ಟ್ ಹೋಗೋದು ಎಂಡ್ ಯೂಸರ್ಸಿಗೆ ಹೋಗ್ತದೆ. ಸೊ ಈ ಥರ ಏನದ ಕಂಪ್ನಿದು ಇಂಡಸ್ಟ್ರೀಸ್ ಅನಾಲಿಸಿಸ್ ಇದ್ರಾಗ ಈ ಥರ ಆಗ್ತದೆ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಕಂಪ್ನಿ ಅನಾಲಿಸಿಸ್ ಒಳಗೆ ಆಲ್ರೆಡಿ ನಾ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ, ಬ್ಯಾಲೆನ್ಸ್ ಶೀಟ್, P&L, ಕ್ಯಾಶ್ ಫ್ಲೋ. ಇದ್ರಾಗ ಇನ್ನೊಂದು ಸ್ವಲ್ಪ ಡೀಪ್ ಡಿಸ್ಕಷನ್ ಅದ ನೆಕ್ಸ್ಟ್ ವೀಡಿಯೋದಾಗ ಏನದ ನಾವು ಮಾಡಾಮಿ. ಐ ಹೋಪ್ ನಾ ಹೇಳಿದ್ ಕೊಟ್ಟಿದ್ದು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ಯದ ಅನ್ಕೋತೀನಿ. ಸೊ ಬಟ್ ನನಗೆ ಕಮೆಂಟ್ ಸೆಕ್ಷನಲ್ಲಿ GDP ಇಂಡಿಯಾದ ಏನದ GDP ಏನದ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ಕೊಡ್ರಿ. ಆಮೇಲೆ ವಿಡಿಯೋ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿದಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ, ಸೊ ದಟ್ ನಾ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಗೆ ಏನದ ನೋಟಿಫಿಕೇಶನ್ ಬರ್ತದೆ. ಸೊ ವಿಡಿಯೋ ನಿಮ್ಮ ಫ್ರೆಂಡ್ಸಿಗೂ ಸಜೆಸ್ಟ್ ಮಾಡಿರಿ ಪ್ಲೀಸ್, ಯಾಕಂದ್ರೆ ನಿಮ್ಮ ಫ್ರೆಂಡ್ಸಿಗೆ ಸಜೆಸ್ಟ್ ಮಾಡಿರಿ, ಅವರು ಇಷ್ಟ ಆಯ್ತು ಅಂದ್ರೆ ಅವರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳ್ರಿ. ಸೊ ಅವ್ರಿಗೂ ಒಂದು ಸ್ವಲ್ಪ ನಾಲೆಜ್ ಹೋಗಲಿ, ಸೊ ಅವರಿಗೆ ಒಂದು ಸ್ವಲ್ಪ ಹೆಲ್ಪ್ಫುಲ್ ಆಗಲಿ ಅಂತೇಳಿ ನಂದೇನದ ಇದು ಇಚ್ಛೆ ಅದ ಫ್ರೆಂಡ್ಸ್. ಸೊ ಇವತ್ತಿನ ವಿಡಿಯೋ ಏನದ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಇದ್ರ ಬಗ್ಗೆ, ಮುಂದೆ ಪಾರ್ಟಲ್ಲಿ ಕಂಟಿನ್ಯೂಸ್ ಕಂಪನಿ ಅನಾಲಿಸಿಸ್, ಬ್ಯಾಲೆನ್ಸ್ ಶೀಟ್, ಕ್ಯಾಶ್ ಫ್ಲೋ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಣ. ಓಕೆ ಫ್ರೆಂಡ್ಸ್, ಬಾಯ್.